ABS ಹೆಂಗ್ ಹೊಡಿತು ಗೊತ್ತಾ? ಕಚ್ 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 ಅಂತ ಅವನೇನೋ ಬ್ರೇಕ್ ಹೊಡೆದ್ಬಿಟ್ಟ. ನಾವ್ ಹೆಂಗ್ ಹೊಡಿಬೇಡ ಬ್ರೇಕು. ಕ್ಯಾಮ್ರಾನ ಹೆಂಗ್ ಮುಂದಕ್ಕೆ ಹೋಗ್ಬಿಟ್ಟೈತೆ ಬಂಗಾರಿ. ಆರೆಂಜ್ ಬಿಡ್ಸಕ್ ಬರಲ್ವಲ್ಲ. ಡಿಸ್ಪ್ಲೇ ಆನ್ ಮಾಡಿಲ್ಲ. ಬಾಯ್ಸ್ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇದು ಬಂದ್ಬಿಟ್ಟು ನಾವು ಗೋವಾ ಟು ಬೆಂಗಳೂರು ವಾಪಸ್ ಹೋಗ್ತಿರೋ ವಿಡಿಯೋ. ಸೊ ಟೈಮ್ ಬಂದ್ಬಿಟ್ಟು ಇವಾಗ ಆಲ್ರೆಡಿ 7:45 ಏನೋ ಆಗೈತೆ. 7:30 ಹೊರಡಬೇಕು ಅಂದ್ಕೊಂಡಿದ್ವಿ. ಬಟ್ ತಿಂಡಿ ಎಲ್ಲ ಮಾಡ್ಕೊಂಡು ತಿಂದು ಹೊರಡೋ ವರ್ಷಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಇಟ್ಸ್ ಟೈಮ್ ಟು ಸೇ ಗುಡ್ ಬೈ ಟು ಅವರ್ ಬ್ಯೂಟಿಫುಲ್ ಸ್ಟೇ, 3 ಡೇ ಸ್ಟೇ. ಸೊ ನೋಡಿ ಸ್ಟೇ ಹಿಂಗೈತೆ. ಫಸ್ಟೇ ತೋರಿಸ್ಬೇಕಿತ್ತು ನಾನು, ಅಂದರೆ ಈಗ ತೋರಿಸ್ತಾ ಇದ್ದೀನಿ. ಸೊ ಈ ಸ್ಟೇ ಬಂದ್ಬಿಟ್ಟು Airbnb ಬುಕ್ ಮಾಡಿದ್ದು. ಅಲ್ಲಿ Airbnb ನೋಡಿ ಇವ್ರ ಹತ್ರನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬುಕ್ ಮಾಡಿದ್ದು. ಬಟ್ ಪ್ರೈಸೆಲ್ಲ ಅಷ್ಟೇ ಆಗಿತ್ತು. ಪರ್ ಡೇ ನಮಗೆ 3K ಅಂತ ಚಾರ್ಜ್ ಮಾಡಿದ್ರು. ಸೊ 3K ಯಾಕಪ್ಪ ಅಂದರೆ ಸೊ ಇದೆಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ರೆ ಗೊತ್ತಿರುತ್ತೆ. ನೋಡಿ ಸ್ಟವ್ ಇರುತ್ತೆ, ಪಾತ್ರೆಗಳಿರುತ್ತೆ, ಎಲ್ಲ ಇರುತ್ತೆ. ನೋಡಿ ಇಲ್ಲಿ ನಮ್ಮದು ಆಯಿಲು, ಜೀರಿಗೆ, ಸಾಸಿವೆ ಎಲ್ಲ ಹಂಗೆ ಉಳ್ಕೊಂಡೈತೆ ಇನ್ನು. ಸೊ 3 ಡೇಸಿಂದ ನಾವೇ ಕುಕ್ಕಿಂಗ್ ಮಾಡ್ಕೊಂಡು ಒಳ್ಳೆ ಫುಡ್ ತಿನ್ಕೊಂಡು, ಮನೇಲಿ ಮಾಡಿರೋ ಫುಡ್ ಥರ ತಿನ್ಕೊಂಡು ಇವಾಗ ಹ್ಯಾಪಿಯಾಗಿ ಇಷ್ಟೇ ಬಿಟ್ಬಿಟ್ಟು ನೋಡ್ತಾ ಇದ್ದೀವಿ. ಬನ್ನಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಬ್ಯಾಗೆಲ್ಲ ಕಟ್ಬಿಟ್ಟು ಜರ್ನಿ ಶುರು ಮಾಡೋಣ. ಇಲ್ಲಿಂದ ಗೂಗಲ್ ಮ್ಯಾಪ್ಸೇ 12 ಅವರ್ ತೋರಿಸ್ತೈತೆ. ಬಟ್ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ, ನೋಡೋಣ. ಅದೇ 12 to 13 ಅವರ್ಸ್ ಈ ಥರ ಆಗುತ್ತೆ. ಸೊ ಚಲೋ ಬಸ್. ಓಕೆ ಬಾಯ್ಸ್, ಲಾಂಗ್ ವೇ ಟು ಗೋ. ಹೊಡೋಣ. ಟೈಮ್ ಬಂದ್ಬಿಟ್ಟು ಎಷ್ಟು 8 ಗಂಟೆ 5 ನಿಮಿಷ ಆಗೈತೆ ನೋಡ್ರಪ್ಪ. ಇದೆ ಮೋನಾ ಕಲೆಕ್ಟಿವ್ ಸರ್ವಿಸ್ಡ್ ಅಪಾರ್ಟ್ಮೆಂಟ್ಸ್ ಅಂತ. ನೀರು ಬರೋಕ್ಕೆ ಶುರು ಆಯ್ತಲ್ರಿ ರಂಜಿತಾ? ಆ ಕಡೆಯಿಂದ ಬರ್ತೀನಿ, ನೀವು ಅಲ್ಲಿ ಬನ್ನಿ. ಟ್ಯಾಂಕ್ ತುಂಬಿಟ್ಟೈತೆ, ನೀರು ಬರ್ತೈತೆ. ಯಪ್, ವಾಟರ್ ಕ್ರಾಸಿಂಗ್ ಅಲ್ಲ, ವಾಟರ್ ಫಾಲ್ ಕ್ರಾಸಿಂಗ್ ಇದು. ಸೊ 12 ಅವರ್ ಹಿಡಿಯುತ್ತೆ ಅನಿಸುತ್ತೆ ನನ್ನ ಪ್ರಕಾರನೂ. ನೋಡೋಣ. ಇವಾಗ ಬಂದ್ಬಿಟ್ಟು ನಾನು ನಿಮಗೆ ಹೋದ ವೀಡಿಯೋದಲ್ಲಿ ಹೇಳಿದೆ ಅಲ್ವಾ, ತಡ್ಸಾ ರೂಟ್ ಅಂತ ಇದೆ, ಅಲ್ಲಿ ಹೋಗಿ ಸಖತ್ತಾಗಿರುತ್ತೆ ಅಂತ. ಸೊ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅಲ್ಲೇ ಹೋಗಿ ಟ್ರೈ ಮಾಡ್ತೀವಿ. ಗೂಗಲ್ ಮ್ಯಾಪ್ ಏನಾದ್ರು ಮಿಸ್ ಮಾಡಿಸ್ಬಿಡ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಆಲ್ಮೋಸ್ಟ್ ಅಲ್ಲೇ ಹೋಗ್ತೀವಿ ಇವಾಗ. ಸೊ ಚಲೋ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡೇ ಹೊರಟ್ಬಿಟ್ವಿ ಬಸ್. ಸೊ ನಾವೂ ಸ್ವಲ್ಪ ಬಜೆಟ್ ಟ್ರಾವೆಲರ್ಸ್ ಅಲ್ವಾ. ಆ 3Kನ ರೂಮಿಗೆ ಏನು ಕೊಟ್ಟವಪ್ಪ ಅಂದರೆ ಅದೇ ರೀಸನ್ಗೆ. ನಾವೇ ಅಡುಗೆ ಮಾಡ್ಕೋಬೋದು, ಎಲ್ಲ ನಾವೇ ಮಾಡ್ಕೊಳೋದ್ರಿಂದ ಫುಡ್ಡಲ್ಲಿ ತುಂಬ ಉಳಿಸ್ಬೋದು. ಪ್ಲಸ್ ಹೆಲ್ತಿಯಾಗೂ ಇರುತ್ತೆ. ಅಂದರೆ ಮನೇಲಿ ಮಾಡಿರೋ ಫುಡ್ ಅಲ್ವಾ, ಹೊರಗಡೆ ಹೋಗಿ ಹೊಟ್ಟೆ ಎಲ್ಲ ಹಾಳು ಮಾಡ್ಕೊಂಡು ಯಾಕೆ ಅಂತ ಹೇಳ್ಬಿಟ್ಟು ಈ ಸಲ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಚೆನ್ನಾಗಿ ವರ್ಕೌಟ್ ಆಯಿತು ಪ್ಲ್ಯಾನು. ಕಸದ ಗಾಡಿ ಹೋಗ್ತಿದೆ, ಕಸದ ಗಾಡಿ. ಹೆಂಗೆ ನಾವಿದ್ದಿದ್ದು ಕ್ಯಾಂಡೋಲಿಮ್ ಬೀಚ್ ಹತ್ರ ಬಾಯ್ಸ್. ಹೋದ ಸಲ ಬಂದಾಗ ಆ್ಯಕ್ಚುಲಿ ಇಲ್ಲೇ ಇದ್ವಿ ನಾವು. ಏನೋ ಒಂಥರ ಚೆನ್ನಾಗೈತೆ ಜಾಗ, ನಮ್ಗೆ ಇಷ್ಟ ಆಯಿತು. ಒಳ್ಳೆ ವೈಬಲ್ ಐತೆ. ಸೊ ಫುಲ್ಲು ಪಾರ್ಟಿ ಅಂತಲೂ ಅಲ್ಲ, ಫುಲ್ ಏನೂ ಇಲ್ಲದೇನೂ ಇಲ್ಲ, ಬಟ್ ಚೆನ್ನಾಗೈತೆ. ಸ್ವಲ್ಪ ಕಾಸ್ಟ್ಲಿ ಸೈಡೇ ಐತೆ, ಅಂದರೆ ಏನು ಫುಲ್ ಕಮ್ಮಿ ಐತೆ ಅಂತ ಇಲ್ಲ, ಬಟ್ ಚೆನ್ನಾಗೈತೆ. ವಿ ಲೈಕ್ ಇಟ್. ಬಾಯ್ ಬಾಯ್ ಗೋವಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್. 2 ವೀಲರ್ ಅಲೋಡ್ ಇಲ್ವಾ ಅಂತ. ಸಿ 2 ವೀಲರ್ ಹಾಂ ಏನ್ರಿ ಹಿಂಗಾಯ್ತು? ಟೂ ವೀಲರ್ ಅಲೋ ಇಲ್ವಂತೆ ಬಾಯ್ಸ್. ಹೌದು, ತಿರುಗ್ಸೋದು ಬೇರೆ ಕಷ್ಟ ಬೇಕಾರಿ. ಬೇಡ, ಅಯ್ಯಯ್ಯೋ. ಇಳಿಯ, ಬ್ಯಾಗ್ ಐತಲ್ಲ, ಇಳಿಯೋಕ್ಕಲ್ಲ. ಎಳೆ ನಮ್ಮ ಅರ್ಧಾಂಗಿ ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಅಂತ ಆಸೆ ಪಡ್ಲು ಬಾಯ್ಸ್. ಏನು ಮಾಡೋದಾದರೆ
ಅಲೋ ಇಲ್ವಂತೆ. ಸೊ ತುಂಬ ಅರ್ಲಿ ಮಾರ್ನಿಂಗ್ ಆಗಿದ್ರೆ ಹೊರಟ್ಬಿಡ್ಬೋದಾಯ್ತು, ಏನಾಗ್ತಾರಿಲ್ಲ. ಇವಾಗ 8:30, ಪೊಲೀಸ್ ಬೇರೆ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟಿರ್ತಾರೆ ಎಲ್ಲ. ಸಾರಿ ಹಾಂ, ಹಂಗಾರೆ ನೆನ್ನೆನೂ ಬಂದಿದ್ರೆ ಅಲ್ಲ, ಮೊನ್ನೆ ಬಂದಾಗ ಬಂದಿದ್ರೆ ಹಾಂ, ಇವಾಗಲೂ ತೋರಿಸ್ಬಾರ್ತಾನೆ, 2 ವೀಲರೇ ಹಾಕಿರತ್ತಾನೆ ನಾವು. ಹೆಂಗೆ ತೋರಿಸ್ತೈತೆ ಮತ್ತೆ? ಸಲ ಹೋಗಿದ್ವಿ ಅಲ್ಲೇನಾದರೆ, ಹೋಗಿರ್ಲಿಲ್ವಾ? ನನಗೆ ಹೋಗಿರೋ ನೆನಪೈತೆ. ಹೌದಾ? ಇವಾಗ ಪೆಟ್ರೋಲ್ ಬಂಕ್ ಹುಡುಕ್ಬೇಕು ಬಸ್. ಎಲ್ಲಿ ಪವರ್? ಹಾಂ, ಪವರ್ ಹಾಕ್ಸ್ಕೊಂಡು ಹೊರಡ್ಬೇಕು. ಇನ್ನೇನು 10 ಕಿಲೋಮೀಟ್ರ್ ಅಷ್ಟೇ, ಆಮೇಲೆ ಲೋ ಫ್ಯೂಯಲ್ ಲೆವೆಲ್ ಬರುತ್ತೆ ನೋಡಿ. ಫ್ಯೂಯಲ್ ರಿಸರ್ವ್ ಅಂತ ತೋರಿಸುತ್ತೆ ಇವಾಗ. ಅಟಲ್ ಸೇತು ಯಾಕ್ರಪ್ಪ ಬಿಡಲ್ಲ ಬೈಕ್ ಅವ್ರು ಅಂದರೆ ಅಷ್ಟು ಕೀಳಾಗಿ ನೋಡ್ಬಿಡ್ತಾರೆ ಬಸ್. ನನಗೆ ಇದೇ ಆಗಲ್ಲ ನೋಡಿ ಗೌರ್ಮೆಂಟ್ ಅವ್ರದ್ದು. ಅಲ್ಲ, ಅವರು ಮೋಸ್ಟ್ಲಿ ಈ ಗೋವಾದಲ್ಲಿ ಸ್ಕೂಟಿಗಳು ಜಾಸ್ತಿ ಅಲ್ವಾ, ಸ್ವಲ್ಪ ಬಂದವರೆಲ್ಲ ಫೋಟೋ ತಗೊಳಂಗೆ ನಿಲ್ಲಿಸ್ಬಿಟ್ರೆ ಬ್ರಿಡ್ಜ್ ಮಾಡಿನೂ ವೇಸ್ಟ್ ಆಗಿಬಿಡುತ್ತೆ, ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ 2 ವೀಲರ್ನ ಬ್ಯಾನ್ ಮಾಡಿರಬೇಕು. ಇಲ್ಲೆಲ್ಲ 2 ವೀಲರ್ ಬ್ಯಾನ್ ಮಾಡೋ ಅವಶ್ಯಕತೆ ಏನಿರಲಿಲ್ಲ. ಸೊ ಅವರು ಥಾಟ್ ಏನೇನಿದೆಯೋ ಏನೋ ಯಾರಿಗೆ ಗೊತ್ತೇಳಿ. ಈ ಕಡೆ ಕಾಣಿಸ್ತಿರೋದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್, ಅಂದರೆ ಸಮುದ್ರ ಇರೋ ಕಡೆ ಎಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಇರುತ್ತೆ ಗೊತ್ತಾ, ಆ ಥರ ಬ್ಯಾಕ್ ವಾಟರಲ್ಲಿ. ಮೀನು ವಾಸನೆ ಎಲ್ಲ ಕಡೆ ಇಲ್ಲಿ. ಗೋವಾದಲ್ಲೂ ಟ್ರಾಫಿಕ್ ಉಂಟು, ಟ್ರಾಫಿಕ್. ಗೋವಾ ದಾಟ ತನಕ ಸ್ಪೀಡ್ ಲಿಮಿಟಲ್ಲೇ ಇರಬೇಕಪ್ಪ. ಹೋದ ಸಲ 500 ರೂಪೀಸ್ ಕಟ್ಟಿದ್ದಕ್ಕೆ ಈ ಸಲ ಬುದ್ಧಿವಂತರಾಗ್ಬಿಟ್ಟು 50ಲೇ ಬಂದ್ವಿ ಬಸ್. ಸೇಮ್ ಸ್ಪಾಟಲ್ಲಿ ಸೇಮು ಅವರೇ ಇದ್ದರು. ನನಗೆ ನೆನಪೈತೆ ಇನ್ನೂ ಮುಖ ಅಣ್ಣಂದು. ಸೊ ಅವರೇ ಇದ್ದರು. ನಮಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟು ನಾವು 500 ರೂಪೀಸ್ ಉಳಿಸ್ಬಿಟ್ವಿ, ಅನುಭವ ಅಂತ. ಯಾಕಡೆ ಹೋಗ್ಬೇಕ್ರಿ? ಲೆಫ್ಟು ಇಲ್ಲೇನಾ? ಇದಲ್ವಾ? ನೋಡ ಎಂಥ ಟ್ರಾಫಿಕ್ ನೋಡ ಮಾರಾಯ. ಸೇಮ್ ಬಾಯ್ಸ್ ಇದೇ ಜಾಗದಲ್ಲೇ ನಮಗೆ ಮೊನ್ನೆನೂ ಫುಲ್ ಟ್ರಾಫಿಕ್ ಇದ್ದಿದ್ದು. ಇಲ್ಲೇ ನಮ್ದೊಂದು 1 ಅವರ್ ಹೋಗೋಯ್ತು. ಅಣ್ಣ ಬೈಕೇ ಬೇಡ, ಏನು ಮಾಡೋಣ, ಟ್ರಾಫಿಕ್ ಐತಲ್ಲ ಅದಕ್ಕೆ. ಯಾವನ ಲೈ ಒಂದು ನಿಲ್ಲಿಸ್ಬೇಕು, ಇಲ್ಲ ಹೋಗ್ಬೇಕು. ನಿಲ್ಸೋ ಥರ ಬಂದು ಹೋಗ್ಬಿಡ್ತಾರೆ. ಸರ್ ನಮ್ದು ಆಫ್ ರೋಡ್ ಬೈಕ್ ಸರ್. ಈ ಅವನೇನೋ ಬ್ರೇಕ್ ಹೊಡೆದ್ಬಿಟ್ಟ, ನಾವ್ ಹೆಂಗ್ ಹೊಡಿಬೇಡ ಬ್ರೇಕು. ಕ್ಯಾಮ್ರಾನ ಹೆಂಗ್ ಮುಂದಕ್ಕೆ ಹೋಗ್ಬಿಟ್ಟೈತೆ ಬಂಗಾರಿ. ABS ಹೆಂಗ್ ಹೊಡಿತು ಗೊತ್ತಾ, ಕಚ್ ಅಂತ ಹಿಂದೆ ಬ್ರೇಕ್ನ ಹಂಗೆ ತುಳ್ದು ಹಾಕ್ಬಿಟ್ಟೆ. ಬರೀ ಹಿಂದೆ ಬ್ರೇಕ್ ತುಳ್ದಿಲ್ಲ, ಗೇರು ಡಕ ಹೊಡಿತಾ ಇದ್ದೀನಿ. ಫಸ್ಟ್ ಸೇವ್ ಇನ್ ಅರ್ಜುನ ಅಂದೆ. ಥ್ಯಾಂಕ್ ಯು ಅರ್ಜುನ. ನೋಡಿ ಬಾಯ್ಸ್, ಎಷ್ಟೇ ಹುಷಾರಾಗಿದ್ರು ಹಿಂಗಾಯ್ತದೆ. ಇನ್ನೇನು ನಾನು ಎಕ್ಸ್ಟೆಂಡರ್ ಕೊಟ್ಟು ಎತ್ತಾ ಇದ್ದೆ ಅಷ್ಟೇ, ಹೋಗ್ತಾವನಲ್ಲ ಅಂತ. ಆ ಕಡೆಯಿಂದ ಯಾರೋ ಬಂದು ಬ್ರೇಕ್ ಹೊಡೆದ, ಪಾಪ ಅವನು ಮುಂದೆ ಒಂದು ಬ್ರೇಕ್ ಹೊಡೆದ, ಹಿಂದೆಯಿಂದ ನಾನು ಬ್ರೇಕ್ ಹೊಡೆದೆ. ಅಯ್ಯೋ ಬೇಡ. ಸೊ ಇವಾಗ 1 ಅವರ್ ಬಂದಿದ್ದೀವಿ ಬಾಯ್ಸ್. ಇಲ್ಲಿಂದ ಇನ್ನೂ 531 ಕಿಲೋಮೀಟರ್ಸ್ ಐತೆ. ಟೈಮ್ ಫಾರ್ ದ ಆರೆಂಜ್ ಬ್ರೇಕ್. ನಮ್ಮ ಅರ್ಧಂಗಿಗೆ ಆರೆಂಜ್ ತುಂಬ ಕಷ್ಟ ಕೊಡ್ತೈತೆ ಅಂತ ಹೇಳ್ಬಿಟ್ಟು
ಆರೆಂಜ್ ತಿನ್ನಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀವಿ. ಸೊ ಇವಾಗ ಒಂದು 80-90 ಬಂದೆ. ಫಸ್ಟಲ್ಲಿ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ ಸೀಟಲ್ಲೆಲ್ಲ, ಬಟ್ ಒಂದ್ಸಲ 90 ರೀಚ್ ಮಾಡಿ ವಾಪಸ್ ಬಂದು ಮತ್ತೆ ಹೋಗ್ತೀವಲ್ವಾ, ಆವಾಗ ಸ್ಮೂತಾಗೆ ತಗೊಂತೈತೆ. ಸೊ ಬಟ್ ಸ್ವಲ್ಪ ವೈಬ್ರೇಷನ್ ಐತೆ, ಗೊತ್ತಿಲ್ಲ ಇನ್ನು ಮುಂದೆ ಸರಿ ಹೋಗ್ಬೋದು, ಹೋಗ್ದೇನೂ ಇರ್ಬೋದು. ಬಟ್ ಓಕೆ, ವಿ ಆರ್ ಗೋಡ್. ಎಷ್ಟು ಇನ್ನೂ ಇಲ್ಲಿಂದನೂ 12 hours ತೋರಿಸ್ತೈತಲ್ಲ, ನಾವು ಟೈಮ್ ನೋಡಲಿಲ್ಲ ಎಷ್ಟು ಅವರ್ ತೋರಿಸ್ತೈತೆ ಅಂತ, ಬಟ್ ತೋರಿಸ್ತೈತೆ. ಕೊಡ್ರಿ ಸಾಕು ರೀ, ಕ್ಯಾಮ್ರಾ ಒಂದೆರಡು ತಿಂತೀನಿ. ಇವಳು ಬಾಯಿ ತೊಳಿತಾಳೆ, ಈ ಮೀನು ತೊಳೆಯಲ್ವಾ ಮೇಲೆ ಇದೆಲ್ಲ ತೊಳಿತಾರಲ್ಲ ಆ ಥರ ಹಣ್ಣು ತೊಳೆದು ಅವ್ರು ತಿನ್ನೋದು. ಶಿ ಸೋ ಸಿಸ್ಟಮೆಟಿಕ್ ಇವನಾ. ಆರೆಂಜು ಬಿಡ್ಸಕ್ ಬರಲ್ವಲ್ಲ, ಒಂದು ಹಣ್ಣಾದ್ರು ಬಿಡ್ಸ. ಈ ಗೋವಾ ಬಿಟ್ಟೋಗೋ ತನಕ ಗೋವಾ ಪೊಲೀಸ್ ಎಲ್ಲಿ ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಾಯ್. ಅದಕ್ಕೆ ಸ್ವಲ್ಪ ಲಿಮಿಟಾಗೆ ಹೋಗ್ತಾ ಇದ್ದೀನಿ, 70 ಹಿಂಗೆ. ಸೊ ಸಡನ್ನಾಗಿ ಬಂದು ಕಾಣಿಸಿದ್ರು 60 ಮಾಡಿಬಿಡ್ಬೋದು. ಇಲ್ಲಿ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು 60. ಸೊ 500 ರೂಪಾಯಿ ಯಾಕೆ ಕೊಡ್ಬೇಕು ಹೇಳಿ ಅವರಿಗೆ? ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಅವ್ರಿಗೆ 500 ರೂಪಾಯಿ ಕೊಡಬೇಕು ಅಂದರೆ. ಅದು ಏನು 150 ಹೋಗಿ ಕೊಟ್ಟರೆ ಪರವಾಗಿಲ್ಲ, ಬರೀ 8-9 ಸ್ಪೀಡ್ ಜಾಸ್ತಿ ಆಗಿರುತ್ತೆ ಅಷ್ಟೇ. ಅಷ್ಟಕ್ಕೂ ಬಿಡೋದೇ ಇಲ್ಲ ಅವರು. ಕರ್ನಾಟಕ ಬಸ್ ಬಂತು ನೋಡಿ ಬಸ್, KSRTC. ಆದರೂ ನಮ್ಮ ಕೆಂಪು ಬಸ್ಸು ಅಷ್ಟು ಕದರಿಲ್ಲ ಈ ಗ್ರೀನ್ ಬಸ್ಸಿಗೆಲ್ಲ. ಕೆಂಪು ಬಸ್ ಇದೆಯಲ್ಲ KSRTC ಅಂದರೆ ಎದ್ದು ಹೊಡಿತದೆ ಅಲ್ಲ. ಅದು ನಮ್ಮ ಕರ್ನಾಟಕದ್ದೇನೆ, ವಾಯುವ್ಯ ಕರ್ನಾಟಕ ಸಾರಿಗೆ. ಆದರೂ ಕೆಂಪು ಬಸ್ ನಾವು ಫೇಮಸ್ ಅಲ್ವಾ. ನೋಡಿ ಎಲ್ಲೆಲ್ಲಿ ಇಲ್ಲಿ ಹೆಲ್ಮೆಟ್ ಕಂಪಲ್ಸರಿ, ಸ್ಪೀಡ್ ಲಿಮಿಟ್ 60 ಅಂತ ಹಾಕಿದಾರೆ ಅಲ್ಲೆಲ್ಲ ಹುಷಾರಾಗಿರ್ಬೇಕು. ಯಾಕೆಂದರೆ ಅವರು ತೋರ್ಸೋಕ್ಕೋಸ್ಕರ ನೋಡಿ ಅಲ್ಲೇ ಬೋರ್ಡ್ ಐತೆ, ನೀವು ಹೆಲ್ಮೆಟ್ ಹಾಕಿದ್ರೆ ಬಂದಿದ್ದೀರಾ ನೋಡಿ, ಇಲ್ಲೇ 50 ಅಂತ ಐತೆ, ನೀವು ಸ್ಪೀಡ್ ಲಿಮಿಟ್ ತಪ್ಪಿ ಬಂದಿದ್ದೀರಾ ಅಂತ ಹೇಳಕ್ಕೆ ಕಾಯ್ತಾ ಇರ್ತಾರೆ. ಮಾತೋಶ್ರೀ, ಅಂದರ್ಬಾಯಿ, ವಾಮನ, ಮರಾಠೆ, ವಿದ್ಯಾಮಂದಿರ್. ರಂಜ್ ಹೋದ ಸಲ ಇಲ್ಲೇ ಅಲ್ವಾ ಎಳ್ನೀರು ಕುಡ್ದಿದ್ದು ಅದು ತಾನೇ. ದಿಸ್ ಈಸ್ ವಾಟ್ ಐ ಲೈಕ್ ಇನ್ ರೋಡ್ ಟ್ರಿಪ್ ಬಸ್. ಪ್ರೀವಿಯಸ್ ಟೈಮ್ ಏನೇ ನೋಡಿದ್ವಿ ಎಲ್ಲ ನೆನಪಿರ್ತದೆ ಆರಾಮ್ಸೆ. ನೋಡ ಎಂತ ಚಂದ ನೋಡ. ಅರ್ಲಿ ಮಾರ್ನಿಂಗ್ ಬಂದಿದ್ರು ಇನ್ನೂ ಸಖತ್ತಾಗಿರೋದು ಈ ರೋಡಲ್ಲಿ. ಬಟ್ ಏನು ಮಾಡ್ತೀರಾ, ರೋಡ್ಗೋಸ್ಕರ ಬೇಗ ಬರೋಕ್ಕಾಗಲ್ಲ ಬಾಯ್ಸ್. ಬೇಗ ಬಂದರೆ ಅದು ಒಂಥರ ಫುಲ್ ಟಯರ್ಡ್ ಅನಿಸ್ಬಿಡುತ್ತೆ, ಮತ್ತೆ ಬೇಗ ಎದ್ದೇಳೋದು ಅದು ಇದು ಎಲ್ಲ. ಅವತ್ತೇ ಬೇಗ ಬಂದಿದ್ವಲ್ವಾ, ಸೊ ಅದಕ್ಕೆ ಇವಾಗ ಸ್ವಲ್ಪ ನಿಧಾನ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಮಗೆ ಈವ್ನಿಂಗ್ ಸಖತ್ತಾಗಿರೋದು ಸಿಗುತ್ತೆ ಆ್ಯಕ್ಚುಲಿ. ಇಲ್ಲ ಆದರೆ ಹೈವೇಗೆ ಹೋಗ್ಬಿಟ್ಟಿರ್ತೀವಿ ಅನ್ಸುತ್ತೆ ಈವ್ನಿಂಗ್ ಅಷ್ಟರಲ್ಲಿ. ಸೊ ಅಷ್ಟೊಂದು ಮಜಾ ಇರೋಲ್ಲ ಹೈವೇಲಿ. ಈ ಥರದ್ದು ಮಾರ್ನಿಂಗು ಈವ್ನಿಂಗು ಸಖತ್ತಾಗಿರುತ್ತೆ ಈ ಥರ ರೋಡ್ಸು. ನೋಡಿ ಇಲ್ಲೇ ಅವರೇ, ಸಾರ್ ನಾನು ನಿಧಾನಕ್ಕೆ ಬರ್ತಾ ಇದ್ದೀನಿ ಸಾರ್, ನನಗೆ ಗೊತ್ತು. ಹೆಂಗೆ ನಾವು ಬಾಯ್ಸ್ ಟ್ಯಾಕಲ್ ಮಾಡಿಬಿಟ್ಟು ಅವ್ರನ್ನೇ. ಬಾಯ್ ಸೇಮ್ ಸ್ಪಾಟು ಅಲ್ಲೇ ಇರ್ತಾರೆ ಯಾವಾಗಲೂ. 2 ವರ್ಷದಿಂದ ಅಲ್ಲೇ ಅವರೇ ಬಯಸೋರು. ನೋಡಿದ್ರಾ ಹೆಂಗ್ ಹಿಡಿತಾರೆ ಗೊತ್ತಾ, ಕಾಯ್ತಾ ಇರ್ತಾರೆ. 5 ಜನ ಅವರೇ, ಅಡ್ಡ ಸಾಲಕ್ಕೂ ನಿಂತ್ಕೋಬೋದು ರೋಡಲ್ಲಿ, ಅಷ್ಟಾಗ್ಲೇ ಐತೆ ರೋಡು, ಅಷ್ಟು ಜನ ಇದ್ದಾರೆ. ವೀಕ್ನೆಸ್ ಅಲ್ವಾ, ಸ್ವಲ್ಪ ಲಾಸು ಬಿಸ್ನೆಸ್ ಅವರಿಗೆ. ವೀಕೆಂಡಲ್ಲಿ ಆದರೆ ಫುಲ್ಲು ಬಾರಿಸ್ಬಿಡ್ತಾರೆ. ಆ ಕಡೆಯಿಂದ ಬರೋರಿಗೆ, ಈ ಕಡೆಯಿಂದ ಹೋಗೋರಿಗೆ ಅವ್ರಿಗೆ ಗೊತ್ತು ನೋಡಿ, ಇವಾಗ ವಾಪಸ್ ಹೋಗೋರು ಜಾಸ್ತಿ ಅಲ್ಲ, ಅದಕ್ಕೆ ಈ ಕಡೆಗಿದ್ದಾರೆ ಕಳ್ಳರು. ಏನೋ ಬಿಡಿ ಬಾಯ್ಸ್, ಅವ್ರ ಡ್ಯೂಟಿ. ಓಹೋ ಅಲ್ಲೇ ಒಂದ್ಸಲಿ ಚಾಪೆ ಅಲ್ಲ, ಒಂದ್ಸಲಿ ನಮ್ಮ ಮೇಲೆ ಚಾಪೆ ಮುಚ್ಚಿಬಿಟ್ಟಿದ್ರಲ್ಲ, ಅದಕ್ಕೆ ನಮಗೆ ಗೊತ್ತಾಗ್ಬಿಟ್ಟೈತೆ ಇವಾಗ.